ಹಾಯ್ ಹಲೋ ಫ್ರೆಂಡ್ಸ್, ನಾನು ಈಗ ಟೈಲರಿಂಗ್ ಬಗ್ಗೆ ಒಂದು ಸಿಂಪಲ್ಲಾಗಿ ಟಿಪ್ಸ್ ಹೇಳ್ತಾ ಇದ್ದೀನಿ. ಮೊದಲಿಗೆ ಅಸ್ತರ್ ಅರ್ಬಿಯನ್ನು ತಗೋಬೇಕು. ಅದಕ್ಕೆ ಒಂದು ಡಾಟ್ಸ್ ಹಿಡಿಬೇಕು, ಮತ್ತೊಂದು ಕಡೆಯೂ ಒಂದು ಡಾಟ್ಸ್ ಹಿಡಿಬೇಕು. ಆಮೇಲೆ ಬ್ಲೌಸ್ ಪೀಸ್ ತಗೋಬೇಕು. ಬ್ಲೌಸ್ ಪೀಸ್ಗೆ ಅದಕ್ಕೂ ಅದೇ ರೀತಿ ಬ್ಲೌಸ್ ಪೀಸಿಗೂ ಎರಡು ಭುಜದ ಸೆಂಟ್ರಕ್ಕೆ ಹಿಡಿಬೇಕು. ಆ ಕಡೆದು ಈ ಕಡೆದು ಎರಡಕ್ಕೂ ಭುಜದ ನೋಡಿ ಹಿಡಿಬೇಕು. ಆಮೇಲೆ ಅಸ್ತರ್ ಪೀಸ್ ಬ್ಲೌಸ್ ಪೀಸ್ ಮೇಲೆ ಇಟ್ಕೊಂಡು ಅದಕ್ಕೊಂದು ಹೊಲಿಗೆ ಹಾಕೋಬೇಕು. ಹೊಲಿಗೆ ಹಾಕ್ಕೊಂಡ ನಂತರ ಅದೇ ರೀತಿ ಕೊರಳಿಗೆ ಹೊಲಿಗೆ ಹಾಕ್ಕೊಂಡ ನಂತರ ಉಳಿದ ಪೀಸ್ ಎಲ್ಲ ಕಟ್ ಮಾಡಿ ತೆಗೆಯಬೇಕು. ತೆಗೆದ ನಂತರ ಭುಜ ಜೋಡಿಸ್ಕೋಬೇಕು. ಮುಂದಿನ ಭಾಗವನ್ನು ತಗೊಂಡು ಅಸ್ತರ್ ಅರ್ಬಿ ಒಂದು ಸ್ವಲ್ಪ ಭುಜದ ಅಸ್ತರ್ ಅರ್ಬಿ ಒಂದು ಸ್ವಲ್ಪ ಎಬ್ಬಿಸಿ ಅದರೊಳಗೆ ಇಟ್ಟು ಅಲ್ಲೊಂದು ಹೊಲಿಗೆ ಹಾಕೋಬೇಕು. ಡಬಲ್ ಹೊಲಿಗೆ ಹಾಕೋಬೇಕು. ಅಲ್ಲಿ ಡಬಲ್ ಹೊಲಿಗೆ ಹಾಕ್ಕೊಂಡು ಆಮೇಲೆ ಅದನ್ನು ಓಪನ್ ಮಾಡ್ಕೋಬೇಕು. ನೋಡಿ ಅದು ಹೇಗೆ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ಅದೇ ರೀತಿ ಆ ಕಡೆದು ಅದೇ ಥರ ಆ ಕಡೆ ಭಾಗನೂ ಹೊಲ್ಕೋಬೇಕು. ಅದಕ್ಕೂ ಎರಡು ಹೊಲಿಗೆ ಹಾಕೋಬೇಕು. ಆಮೇಲೆ ಅದನ್ನು ಓಪನ್ ಮಾಡ್ಕೊರಿ. ಅದು ಅದೇ ರೀತಿ ಬರ್ತೈತಿ. ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ನೀಟಾಗಿ ಬಂದಿದೆ ನೋಡ್ತಾ ಇದ್ದೀರಲ್ಲ, ಎಷ್ಟು ಚೆನ್ನಾಗಿ ಬಂದೈತಿ. ಅದೇ ರೀತಿ ನಾವು ಹೊಲ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ. ಈಗ ತೋಳು ಹಚ್ಕೊಳ್ಳು. ಫಸ್ಟ್ ಬ್ಲೌಸ್ ಪೀಸ್ ಹಚ್ಕೊಂಡು ಹೊಲ್ಕೋಬೇಕು. ಅದಕ್ಕೆ ಎರಡು ಹೊಲಿಗೆ ಹಾಕೋಬೇಕು. ಆಮೇಲೆ ಅದ್ರ ಮೇಲೆ ಅಸ್ತರ್ ಅರ್ಬಿ ಇಟ್ಕೊಂಡು ಅದಕ್ಕೂ ಅದೇ ರೀತಿ ಹೊಲ್ಕೋತಾ ಹೋಗಬೇಕು. ಅದಕ್ಕೂ ಎರಡು ಹೊಲಿಗೆ ಹಾಕೋಬೇಕು. ನೀಟಾಗಿ ಬರಬೇಕಂದ್ರೆ ನಾವು ಚೆಂದಂಗೆ ಅದಕ್ಕೆ ಹೊಲಿಗೆ ಹಾಕೋಬೇಕು. ಎರಡು ಕಡೆ ಎರಡೆರಡು ಹೊಲಿಗೆ ಹಾಕೋಬೇಕು. ಹೊಲಿಗೆ ಹಾಕುವಂಥ ಚೆಂದಂಗೆ ಹಾಕೋತಾ ಹೋಗಬೇಕು. ಹೊಲಿಗೆ ಹಾಕೋದು ಮುಗಿದ ನಂತರ ಅದನ್ನು ಓಪನ್ ಮಾಡ್ಕೊಳ್ಳೋಣ. ನೋಡಿ ಈಗ ಓಪನ್ ಮಾಡ್ಕೊಂಡಿವಿ. ಈಗ ನೋಡಿ ಎಷ್ಟು ಚೆಂದ ಬಂತು, ಒಂದು ಹೊಲಿಗೆ ಕಾಣಿಸಂಗಿಲ್ಲ. ಈಗ ಮತ್ತೆ ತೋಳಿಗೆ ಮುಂದೊಂದು ಹೊಲಿಗೆ ಹಾಕೊಳ್ಳೋಣ. ಹೊಲಿಗೆ ಹಾಕ್ಕೊಂಡು ಅದನ್ನು ಓಪನ್ ಮಾಡೋಣ. ಓಪನ್ ಮಾಡಿ ಮತ್ತೊಂದು ಅದಕ್ಕೆ ಹೊಲಿಗೆ ಹಾಕೊಳ್ಳೋಣ. ನೋಡಿರಿ ಹಂಗೆ ಹೊಲಿಗೆ ಹಾಕೊಳ್ಳೋದು. ನೋಡಿರಿ ಈಗ ಎಷ್ಟು ಚೆಂದ ನೀಟಾಗಿ ಬಂತು. ನೋಡಿರಿ ಒಂದು ಹೊಲಿಗೆ ಎಲ್ಲಿ ಕಾಣಿಸಂಗಿಲ್ಲ. ಹಂಗೆ ಹೊಲ್ಕೊಳ್ಳೋದು. ಆಮೇಲೆ ಫಿಟ್ಟಿಂಗ್ ಮಾಡ್ಕೊಳ್ಳೋದು. ನೋಡಿರಿ ಫಿಟ್ಟಿಂಗ್ ಮಾಡ್ಕೊಳ್ಳೋದ್ರಾಗೂ ಅಲ್ಲಿ ಒಂದು ಹೊಲಿಗೆ ದಾರ ಕಾಣಿಸ್ಬಾರ್ದು ನಮಗೆ. ಅಂದರೆ ಹೆಂಗೆ ಹೊಲ್ಕೋಬೇಕು ನೋಡಿರಿ, ಆಗ ತೋರ್ಸತ್ತೀನಿ. ಫಸ್ಟ್ ಸೀದಾ ಮಾಡಿ ಒಂದು ಹೊಲಿಗೆ ಹಾಕ್ಕೊಳ್ಳೋದು. ಆಮೇಲೆ ಮತ್ತು ಉರ್ಪಾಟಿ ಮಾಡಿ ಒಂದು ಹೊಲಿಗೆ ಹಾಕ್ಕೊಳ್ಳೋದು. ಎರಡೂ ಸೈಡ್ ಹಂಗೆ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಫಿಟ್ಟಿಂಗ್ ಮಾಡ್ಕೊಳ್ಳೋದು. ನೋಡಿರಿ ಈಗ ಎಷ್ಟು ಚೆಂದ ಕಾಣಿಸತೈತಿ ಬ್ಲೌಸ. ಒಂದು ಹೊಲಿಗೆ ಎಲ್ಲಿ ಕಾಣಿಸೋಲ್ಲ. ನಮ್ಗೆ ನೀಟಾಗಿ ಬೇಕಂತಂದ್ರೆ ನಾವು ಹಿಂಗೆ ಹೊಲ್ಕೊಳ್ಳೋದು. ನೋಡಿರಿ ಭುಜದ ಮೇಗೂ ಒಂದು ಹೊಲಿಗೆ ಕಾಣಿಸಂಗಿಲ್ಲ, ಎಲ್ಲೂ ಒಂದು ಹೊಲಿಗೆ ಕಾಣಿಸಂಗಿಲ್ಲ, ಡಾಟ್ಸ್ ಹಿಡ್ದದ್ದು ಕಾಣಿಸಂಗಿಲ್ಲ. ಎಷ್ಟು ನೀಟಾಗಿ ಬಂದೈತಿ.